ಹಾಯ್ ಫ್ರೆಂಡ್ಸ್, ನಿಮ್ಮ ಮೊದಲ ಪ್ರಶ್ನೆ: ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರು? ನಿಮ್ಮ ಆಯ್ಕೆಗಳು: ಎ. ನರೇಂದ್ರ ಮೋದಿ, ಬಿ. ದ್ರೌಪದಿ ಮುರ್ಮು, ಸಿ. ಅಮಿತ್ ಶಾ, ಡಿ. ರಾಹುಲ್ ಗಾಂಧಿ. ನಿಮ್ಮ ಸರಿಯಾದ ಉತ್ತರ ಬಿ. ದ್ರೌಪದಿ ಮುರ್ಮು. ನಿಮ್ಮ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ: ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ನಿಮ್ಮ ಆಯ್ಕೆಗಳು: ಎ. ಸಿಂಹ, ಬಿ. ಆನೆ, ಸಿ. ಹುಲಿ, ಡಿ. ಚಿರತೆ. ನಿಮ್ಮ ಸರಿಯಾದ ಉತ್ತರ ಸಿ. ಹುಲಿ. ನಿಮ್ಮ ಮುಂದಿನ ಪ್ರಶ್ನೆ: ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಮುಂಬೈ, ದೆಹಲಿ, ಬೆಂಗಳೂರು, ಹೈದರಾಬಾದ್. ನಿಮ್ಮ ಸರಿಯಾದ ಉತ್ತರ ಸಿ. ಬೆಂಗಳೂರು. ನಿಮ್ಮ ಮುಂದಿನ ಪ್ರಶ್ನೆ: ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ನಿಮ್ಮ ಆಯ್ಕೆಗಳು: ಎ. ಸೇಬು, ಬಿ. ಮಾವಿನ ಹಣ್ಣು, ಸಿ. ಬಾಳೆಹಣ್ಣು, ಡಿ. ದ್ರಾಕ್ಷಿ. ನಿಮ್ಮ ಸರಿಯಾದ ಉತ್ತರ ಬಿ. ಮಾವಿನ ಹಣ್ಣು. ನಿಮ್ಮ ಮುಂದಿನ ಪ್ರಶ್ನೆ: ನಮ್ಮ ದೇಶ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ವರ್ಷ ಯಾವುದು? ನಿಮ್ಮ ಆಯ್ಕೆಗಳು: ಎ. 1947, ಬಿ. 1950, ಸಿ. 1942, ಡಿ. 1930. ನಿಮ್ಮ ಸರಿಯಾದ ಉತ್ತರ ಎ. 1947. ನಿಮ್ಮ ಮುಂದಿನ ಪ್ರಶ್ನೆ: ಭಾರತದ ಅತ್ಯಂತ ಎತ್ತರದ ಶಿಖರ ಯಾವುದು? ನಿಮ್ಮ ಆಯ್ಕೆಗಳು: ಎ. ಮೌಂಟ್ ಎವರೆಸ್ಟ್, ಬಿ. ಕಾಂಚನಜುಂಗ, ಸಿ. K2 ಅಂದ್ರೆ ಗಾಡ್ವಿನ್ ಆಸ್ಟಿನ್, ಡಿ. ನಂದಾದೇವಿ. ನಿಮ್ಮ ಸರಿಯಾದ ಉತ್ತರ ಸಿ. K2 ಅಂದ್ರೆ ಗಾಡ್ವಿನ್ ಆಸ್ಟಿನ್. ನಿಮ್ಮ ಮುಂದಿನ ಪ್ರಶ್ನೆ: ಭಾರತದ ರಾಷ್ಟ್ರೀಯ ನದಿ ಯಾವುದು? ನಿಮ್ಮ ಆಯ್ಕೆಗಳು: ಎ. ಗಂಗಾ, ಬಿ. ಕಾವೇರಿ, ಸಿ. ಗೋದಾವರಿ, ಡಿ. ಯಮುನಾ. ನಿಮ್ಮ ಸರಿಯಾದ ಉತ್ತರ ಎ. ಗಂಗಾ. ನಿಮ್ಮ ಮುಂದಿನ ಪ್ರಶ್ನೆ: ಭಾರತದ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಎ. ಮಹಾತ್ಮ ಗಾಂಧಿ, ಬಿ. ಸುಭಾಷ್ ಚಂದ್ರ ಬೋಸ್, ಸಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಡಿ. ಜವಾಹರ್ಲಾಲ್ ನೆಹರು. ನಿಮ್ಮ ಸರಿಯಾದ ಉತ್ತರ ಸಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ನಿಮ್ಮ ಮುಂದಿನ ಪ್ರಶ್ನೆ: ವಿಸ್ತೀರ್ಣದಲ್ಲಿ ಭಾರತದ ಅತಿದೊಡ್ಡ ರಾಜ್ಯ ಯಾವುದು? ನಿಮ್ಮ ಆಯ್ಕೆಗಳು: ಎ. ಉತ್ತರ ಪ್ರದೇಶ, ಬಿ. ರಾಜಸ್ಥಾನ, ಸಿ. ಮಧ್ಯಪ್ರದೇಶ, ಡಿ. ಮಹಾರಾಷ್ಟ್ರ. ನಿಮ್ಮ ಸರಿಯಾದ ಉತ್ತರ ಬಿ. ರಾಜಸ್ಥಾನ. ನಿಮ್ಮ ಮುಂದಿನ ಪ್ರಶ್ನೆ: ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು? ನಿಮ್ಮ ಆಯ್ಕೆಗಳು: ಎ. ಆಲೂಗಡ್ಡೆ, ಬಿ. ಬದನೆಕಾಯಿ, ಸಿ. ಸಿಹಿಕುಂಬಳಕಾಯಿ, ಡಿ. ಟೊಮ್ಯಾಟೊ. ನಿಮ್ಮ ಸರಿಯಾದ ಉತ್ತರ ಸಿ. ಸಿಹಿಕುಂಬಳಕಾಯಿ. ನಿಮ್ಮ ಮುಂದಿನ ಪ್ರಶ್ನೆ: ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಎ. ಭಗತ್ ಸಿಂಗ್, ಬಿ. ಲಾಲಾ ಲಜಪತ್ ರಾಯ್, ಸಿ. ಸರ್ದಾರ್ ವಲ್ಲಭಾಯಿ ಪಟೇಲ್, ಡಿ. ಬಾಲಗಂಗಾಧರ ತಿಲಕ್. ನಿಮ್ಮ ಸರಿಯಾದ ಉತ್ತರ ಸಿ. ಸರ್ದಾರ್ ವಲ್ಲಭಾಯಿ ಪಟೇಲ್. ನಿಮ್ಮ ಮುಂದಿನ ಪ್ರಶ್ನೆ:
ಭಾರತದ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ನಿಮ್ಮ ಆಯ್ಕೆಗಳು: ಎ. ಬಂಕಿಮಚಂದ್ರ ಚಟರ್ಜಿ, ಬಿ. ರವೀಂದ್ರನಾಥ್ ಟ್ಯಾಗೋರ್, ಸಿ. ಕುವೆಂಪು, ಡಿ. ಸರೋಜಿನಿ ನಾಯ್ಡು. ನಿಮ್ಮ ಸರಿಯಾದ ಉತ್ತರ ಬಿ. ರವೀಂದ್ರನಾಥ್ ಟ್ಯಾಗೋರ್. ನಿಮ್ಮ ಮುಂದಿನ ಪ್ರಶ್ನೆ: ಶಿಕ್ಷಕರ ದಿನಾಚರಣೆಯನ್ನು ಯಾರ ಜನ್ಮದಿನದ ನೆನಪಿಗಾಗಿ ಆಚರಿಸಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ. ಎಪಿಜೆ ಅಬ್ದುಲ್ ಕಲಾಂ, ಬಿ. ಡಾಕ್ಟರ್ ಎಸ್. ರಾಧಾಕೃಷ್ಣನ್, ಸಿ. ಇಂದಿರಾ ಗಾಂಧಿ, ಡಿ. ರಾಜೀವ್ ಗಾಂಧಿ. ನಿಮ್ಮ ಸರಿಯಾದ ಉತ್ತರ ಬಿ. ಡಾಕ್ಟರ್ ಎಸ್. ರಾಧಾಕೃಷ್ಣನ್. ನಿಮ್ಮ ಮುಂದಿನ ಪ್ರಶ್ನೆ: ಜನಸಂಖ್ಯೆಯಲ್ಲಿ ಭಾರತದ ಅತಿದೊಡ್ಡ ರಾಜ್ಯ ಯಾವುದು? ನಿಮ್ಮ ಆಯ್ಕೆಗಳು: ಎ. ಬಿಹಾರ, ಬಿ. ಪಶ್ಚಿಮ ಬಂಗಾಳ, ಸಿ. ಉತ್ತರ ಪ್ರದೇಶ, ಡಿ. ತಮಿಳುನಾಡು. ನಿಮ್ಮ ಸರಿಯಾದ ಉತ್ತರ ಸಿ. ಉತ್ತರ ಪ್ರದೇಶ. ನಿಮ್ಮ ಮುಂದಿನ ಪ್ರಶ್ನೆ: ಭಾರತದ ಹೆಬ್ಬಾಗಿಲು ಅಂದರೆ ಗೇಟ್ವೇ ಆಫ್ ಇಂಡಿಯಾ ಯಾವ ನಗರದಲ್ಲಿದೆ? ನಿಮ್ಮ ಆಯ್ಕೆಗಳು: ಎ. ನವದೆಹಲಿ, ಬಿ. ಮುಂಬೈ, ಸಿ. ಕೋಲ್ಕತ್ತಾ, ಡಿ. ಚೆನ್ನೈ. ನಿಮ್ಮ ಸರಿಯಾದ ಉತ್ತರ ಬಿ. ಮುಂಬೈ. ನಿಮ್ಮ ಮುಂದಿನ ಪ್ರಶ್ನೆ: ಭಾರತದ ರಾಷ್ಟ್ರೀಯ ಹೂವು ಯಾವುದು? ನಿಮ್ಮ ಆಯ್ಕೆಗಳು: ಎ. ಗುಲಾಬಿ, ಬಿ. ಸೂರ್ಯಕಾಂತಿ, ಸಿ. ತಾವರೆ, ಡಿ. ಮಲ್ಲಿಗೆ. ನಿಮ್ಮ ಸರಿಯಾದ ಉತ್ತರ ಸಿ. ತಾವರೆ. ನಿಮ್ಮ ಮುಂದಿನ ಪ್ರಶ್ನೆ: ಭಾರತದ ಪ್ರಥಮ ಪ್ರಧಾನಮಂತ್ರಿ ಯಾರು? ನಿಮ್ಮ ಆಯ್ಕೆಗಳು: ಎ. ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಿ. ಜವಾಹರ್ಲಾಲ್ ನೆಹರು, ಸಿ. ಮೊರಾರ್ಜಿ ದೇಸಾಯಿ, ಡಿ. ಅಟಲ್ ಬಿಹಾರಿ ವಾಜಪೇಯಿ. ನಿಮ್ಮ ಸರಿಯಾದ ಉತ್ತರ ಬಿ. ಜವಾಹರ್ಲಾಲ್ ನೆಹರು. ನಿಮ್ಮ ಮುಂದಿನ ಪ್ರಶ್ನೆ: ದಕ್ಷಿಣ ಭಾರತದ ಅತಿ ಉದ್ದ ನದಿ ಯಾವುದು? ನಿಮ್ಮ ಆಯ್ಕೆಗಳು: ಎ. ಕಾವೇರಿ, ಬಿ. ಗೋದಾವರಿ, ಸಿ. ತುಂಗಭದ್ರಾ, ಡಿ. ನರ್ಮದಾ. ನಿಮ್ಮ ಸರಿಯಾದ ಉತ್ತರ ಬಿ. ಗೋದಾವರಿ. ನಿಮ್ಮ ಮುಂದಿನ ಪ್ರಶ್ನೆ: ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ನಿಮ್ಮ ಆಯ್ಕೆಗಳು: ಎ. ಗಿಳಿ, ಬಿ. ನವಿಲು, ಸಿ. ಹಂಸ, ಡಿ. ಗುಬ್ಬಚ್ಚಿ. ನಿಮ್ಮ ಸರಿಯಾದ ಉತ್ತರ ಬಿ. ನವಿಲು. ನಿಮ್ಮ ಮುಂದಿನ ಪ್ರಶ್ನೆ: ಭಾರತದ ಯಾವ ನಗರವನ್ನು ಪಿಂಕ್ ಸಿಟಿ ಅಂದರೆ ಗುಲಾಬಿ ನಗರಿ ಎಂದು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಉದಯ್ಪುರ, ಜೈಪುರ, ಜೋಧ್ಪುರ, ಮೈಸೂರು. ನಿಮ್ಮ ಸರಿಯಾದ ಉತ್ತರ ಬಿ. ಜೈಪುರ. ಧನ್ಯವಾದಗಳು.